ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಂದ್ ಮಾತಾಡ್ತಿರೋದು. ನಾವಿದ್ದೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ, ಲಕ್ಕಮನಹಳ್ಳಿ ಗ್ರಾಮದಲ್ಲಿ. ನೋಡ್ತಿರ್ಬೋದು, ಶರಣ್ಯ ಬಸ್ಸು ನಿಲ್ಲಬೇಕಾದ್ರೆ ತನ್ನ ರೈತರಿಗೆ ಆಶೀರ್ವಾದ ಮಾಡಿ, ಹಾಗೆ ಅಲ್ಲೊಂದು ಬಿಲ್ಪತ್ರೆ ಮರ ಇತ್ತು, ಅಲ್ಲಿಗೂ ಕೂಡ ಒಂದು ಆಶೀರ್ವಾದ ಮಾಡಿ, ತನ್ನ ರೈತರಿಗೆ ಮತ್ತೆ ಪುನಃ ಆಶೀರ್ವಾದ ಮಾಡಿ ಅವ್ರು ಏನು ಬೇಡಿಕೆ ಇಟ್ಕೊಂಡಿದ್ರು ಆ ಬೇಡಿಕೆನ ಕೇಳ್ಕೊಂಡು ಶರಣ್ಯ ಹೊರಟಿದ್ದು ಲಾರಿ ಹತ್ರ. ಲಾರಿಯಿಂದ ಸೀದಾ ಮತ್ತೆ ಪುನಃ ರೈತರ ಜಮೀನಿಗೆ ಬಂದಾನೆ. ಯಾಕಂತಂದರೆ ಲಾರಿಗೆ ಆಶೀರ್ವಾದ ಮಾಡಿ ಏನು ರೈತ ಕೋರಿಕೆ ಇಟ್ಕೊಂಡಿದ್ರು ಆ ಕೋರಿಕೆನ ಏನು ಅಂತ ಕೇಳಿ ಈಡೇರಿಸ್ಬೇಕಲ್ವ. ಹಾಗಾಗಿ ಶರಣ್ಯ ಹೊರಟಿದ್ದು ರೈತರ ಜಮೀನನ್ನೆಲ್ಲ ಹುಡುಕಾಡಿ ತನಗೆ ಬೇಕಾದಂಥ ಸ್ಥಳದಲ್ಲಿ ಮಣ್ಣನ್ನು ತಿಂತಿದ್ದಾನೆ. ಹೌದು, ಮಣ್ಣನ್ನು ತಿಂದು ತನ್ನ ಬಲ್ಪಾದಲ್ಲಿ ಆಶೀರ್ವಾದ ಮಾಡ್ತಾನೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಒಂದು ಸ್ಥಳದಲ್ಲಿ ಸುತ್ತಮುತ್ತ 4ರಿಂದ 5 ಬೋರ್ವೆಲ್ ಫೇಲ್ ಆಗಿದ್ದಾವೆ. ಯಾವುದ್ರಲ್ಲೂ ಕೂಡ ಸರಿಯಾದ ನೀರು ಬಂದಿಲ್ಲ. ಯಾಕಂದರೆ ಹಿಂದಿನ ವೀಡಿಯೋದಲ್ಲೂ ಅವರು ಮಾತಾಡೋದು ಹಾಕಿದ್ದು. ಯಾಕಂದರೆ 4-5 ಬೋರ್ವೆಲ್ ಅವರು ಕೂಡ ಕೊಡಿಸಿದ್ದಾರೆ. ಈ ಜಮೀನು ಪಕ್ಕನೂ ಕೂಡ 4-5 ಬೋರ್ವೆಲ್ ತೆಗೆಸಿದ್ದಾರೆ. ಇಲ್ಲೂ ಕೂಡ ಇವರು ಕೂಡ ತೆಗೆಸಿದ್ದಾರೆ. ಹಿಂದೆ ಯಾವುದೂ ಕೂಡ ನೀರು ಬಂದಿಲ್ಲ. ಹಾಗಾಗಿ ಶರಣ್ಯನ ಬಂದು ಕಂಡು ಬೋರ್ವೆಲ್ ಪಾಯಿಂಟ್ ಮಾಡಿಸ್ಕೊಂಡ್ರು. ಶರಣ್ಯ ಪಾಯಿಂಟ್ ಮಾಡಾಯಿತು. ಹಾಗೆ ಪಾತ್ಪೂಜೆನೂ ಕೂಡ ಆಗೋಯಿತು. ಪಾತ್ಪೂಜೆ ಆದ ನಂತರ ಲಾರಿನೂ ಕೂಡ ಬಂದು ಸೆಟ್ಟಾಯಿತು ತನ್ನ ಪಾಯಿಂಟ್ ಹತ್ರ. ಆಗ ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು, ರೈತರುಗಳಾಗಿರ್ಬೋದು ಬಂದಿದ್ದರು ಶರಣ್ಯನ ನೋಡೋಕ್ಕೋಸ್ಕರ. ಯಾಕಂತಂದರೆ ಈ ಒಂದು ಸ್ಥಳದಲ್ಲಿ ನೀರು ತೆಗೆದು ತುಂಬ ಕಷ್ಟ, ಶರಣ್ಯ ತೆಗಿತಾರ ಅಂತ ಕೇಳಿದರು. ನೋಡೋಣ ಭಗವಂತನ ನಿರ್ಣಯ ಏನಿದೆ ಎಂಬುದನ್ನು ಅಂತ ಹೇಳಿದೆ. ಅದೇ ರೀತಿ ಕೂಡ ಅಲ್ಲಿ ಡ್ರಿಲ್ ಮಾಡಬೇಕಾದ್ರೆ ಒಂದು 80 ಅಡಿ ಕೇಸಿಂಗ್ ಹೋಯಿತು. 80 ಅಡಿ ಕೇಸಿಂಗ್ ಹೋದ ನಂತರ 110 ಅಡಿಗೆ ಈ ನೀರು ಬಂತು. ನೋಡಿ, 110 ಅಡಿಗೆ ಈ ನೀರು ಬಂತು. ಅದಾದ ನಂತರ ತುಂಬ ರೈತರು ಖುಷಿಪಟ್ಟರು, ಭಕ್ತಾದಿಗಳು ಖುಷಿಪಟ್ಟರು. ಮೊದಲನೇದಾಗಿ ಆ ಜಮೀನಿನ ರೈತರು ಖುಷಿಪಟ್ಟರು. ಆ ರೈತರು ಖುಷಿಯ ಮುಂದೆ ಯಾವುದೇ ಕೋಟಿ ಕೊಟ್ಟರು ಇಲ್ಲ ಸ್ವಾಮಿ. ಯಾಕಂತಂದರೆ ಏನು ಬೇಕಾದರೂ ಕೊಂಡ್ಕೋಬೋದು, ನೀರನ್ನ ಕೊಂಡ್ಕೊಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕೋಟಿ ಇದ್ದನೂ ಕೂಡ ಏನು ಬೇಕಾದ್ರೂ ತಗೋಬೋದು, ಆದರೆ ನೀರನ್ನ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತಿಲ್ಲ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೂಡ ಶರಣ್ಯ ಆ ಒಂದು ರೈತರಿಗೆ ಆಶೀರ್ವಾದ ಮಾಡಿ ತದನಂತರ ಒಂದು 2.5ರಿಂದ 3 ಇಂಚು ನೀರು ಬಂತು. 350ರಿಂದ 400 ಅಡಿ ಡ್ರಿಲ್ ಮಾಡಿಸಿ ತುಂಬ ಖುಷಿಪಟ್ಟರು. ಈಗ ನನಗೂ ಖುಷಿ ಆಯಿತು ಅದನ್ನು ನೋಡಿ. ಅದಾದ ನಂತರ ಕೇಸಿಂಗ್ ಹಾಕ್ಕೊಂಡು ಡ್ರಿಲ್ ಮಾಡಿದ್ರು. ಕೇಸಿಂಗ್ ಹಾಕಿದ್ಮೇಲಂತೂ ಕೂಡ ಇನ್ನೂ ಅದ್ಭುತವಾಗಿ ನೀರು ಬಂತು. ಯಾಕಂತಂದರೆ ಯಾವುದೇ ಚಿಕ್ಕ ಕಣ್ಣುಗಳಿದ್ದು ಅದೆಲ್ಲ 80 ಅಡಿ ಕೇಸಿಂಗ್ ಅಲ್ವಾ, ಹಂಗಾಗಿ ಎಲ್ಲ ಕೂಡ ಸುತ್ತರ್ಕೊಂಡು ಬಾವಿ ಕುಸಿತಾ ಇರುತ್ತೆ. ಹಾಗಾಗಿ ಕೇಸಿಂಗ್ ಹಾಕ್ಕೊಂಡು ಡ್ರಿಲ್ ಮಾಡಿದರು. ತುಂಬ ಚೆನ್ನಾಗಿ ನೀರು ಬಂತು. ಭಗವಂತ ಇದೇ ರೀತಿ ಕೂಡ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂತೀನಿ. ಜೈ ಶರಣ್ಯ ಎಲ್ರಿಗೂ ಕೂಡ.